ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 50ನೇ ಪ್ರಶ್ನೆ. ಅನಿಯತ ಪ್ರತಿಫಲನದಲ್ಲಿ ಪ್ರತಿಫಲನ ನಿಯಮಗಳು ಅನ್ವಯಿಸುತ್ತವೆಯೇ ಅಥವಾ ಇಲ್ಲವೇ? ಉತ್ತರವನ್ನು ಸೂಕ್ತ ವಿವರಣೆಯೊಂದಿಗೆ ಪುಷ್ಟೀಕರಿಸಿ. ಅನಿಯತ ಪ್ರತಿಫಲನದಲ್ಲಿ ಅನಿಯತ ಪ್ರತಿಫಲನ ಅಂದ್ರೆ ಏನು? ಅನಿಯತ ಮೇಲ್ಮೈನಿಂದ, ಒರಟಾದ ಮೇಲ್ಮೈನಿಂದ ಉಂಟಾಗುವಂತಹ ಪ್ರತಿಫಲನ. ಇಲ್ಲಿ ಪ್ರತಿಫಲನದ ನಿಯಮಗಳು ಅನ್ವಯಿಸ್ತವ್ಯಾ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಹೌದು, ಅನಿಯತ ಪ್ರತಿಫಲನವು ಪ್ರತಿಫಲನದ ನಿಯಮಕ್ಕೆ ಒಳಪಟ್ಟಿದೆ. ನಿಯತ ಪ್ರತಿಫಲನ ಇರ್ಲಿ, ಅನಿಯತ ಪ್ರತಿಫಲನ ಇರ್ಲಿ, ಅವೆರಡು ಪ್ರತಿಫಲನದ ನಿಯಮಗಳನ್ನ ಅನುಸರಿಸ್ತವೆ. ಹಾಗಿದ್ರೆ ನಿಮಗ್ ಗೊತ್ತಿದೆ ಅಲ್ವಾ, ಅನಿಯತ ಪ್ರತಿಫಲನದಲ್ಲಿ ಹೇಗಾಗ್ತದೆ ಅಂದ್ರೆ ಅದು ಚದುರಿದ ಪ್ರತಿಫಲನವನ್ನ ಉಂಟು ಮಾಡ್ತದೆ. ಹಾಗಿದ್ರೆ ಇದು ಹೇಗೆ ಪ್ರತಿಫಲನದ ನಿಯಮವನ್ನ ಅನುಸರಿಸ್ತದೆ ಅಂತ ನೋಡಿದ್ರೆ, ಅನಿಯತ ಮೇಲ್ಮೈನ ಪ್ರತಿಯೊಂದು ಸೂಕ್ಷ್ಮ ಕಣವೂ ಕನ್ನಡಿಯಂತೆ ವರ್ತಿಸಿ ಬೆಳಕನ್ನು ಪ್ರತಿಫಲಿಸುತ್ತದೆ. ಇಲ್ಲಿ ಅನಿಯತ ಮೇಲ್ಮೈನ ಪ್ರತಿಯೊಂದು ಕಣವೂ, ಸೂಕ್ಷ್ಮ ಕಣವು ಕನ್ನಡಿಯಂತೆ ವರ್ತಿಸಿ ಬೆಳಕನ್ನ ಪ್ರತಿಫಲಿಸುತ್ತದೆ. ಈಗ ನಿಯತ ಮೇಲ್ಮೈನಲ್ಲಿ ಏನಾಗುತ್ತೆ, ಪ್ರತಿಫಲಿಸಿದಂತಹ ಎಲ್ಲಾ ಬೆಳಕು ಒಂದೇ ಕಡೆ ಸಮಾಂತರವಾಗಿ ಹೋಗುತ್ತೆ. ಆದ್ರೆ ಅನಿಯತ ಪ್ರತಿಫಲನದಲ್ಲಿ ಅವೆಲ್ಲ ಈ ತರ ಚದುರಿ ಹೋಗುತ್ತೆ ಅಲ್ವಾ? ಆದ್ರೆ ಇಲ್ಲಿ ಏನು ಅಂದ್ರೆ ಪ್ರತಿಯೊಂದು ಕಣ ಏನಿದೆ ಇದು ಕನ್ನಡಿಯಂತೆ ವರ್ತಿಸಿ ಕಿರಣವನ್ನ ಪ್ರತಿಫಲಿಸುತ್ತೆ. ನಾವು ಸೂಕ್ಷ್ಮ ಕಣವನ್ನ ಗಮನಿಸಿದ್ರೆ ಅದು ಒಂದು ಸಣ್ಣ ಕನ್ನಡಿಯಂತೆ ವರ್ತಿಸುತ್ತಾ ಇರುತ್ತೆ, ಅದು ಪ್ರತಿಫಲಿಸುತ್ತೆ. ಜೊತೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ರೇಖೆ ಮತ್ತು ಪ್ರತಿ ಬಿಂದುವಿನಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ. ಪತನ ಬಿಂದುವಿನಲ್ಲಿ ಎಳೆದ ಲಂಬ ರೇಖೆ ಪ್ರತಿ ಬಿಂದುವಿನಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ. ಒರಟಾದ ಮೇಲ್ಮೈಯಲ್ಲಿ ಒಂದು ಸಣ್ಣ ಚುಕ್ಕೆಯನ್ನು ಪರೀಕ್ಷಿಸಿದರೆ ಅದು ಒಂದು ಸಣ್ಣ ಸಮತಲ ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಪ್ರತಿಫಲನದ ನಿಯಮಗಳೇನು? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಹಾಗೆ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ನೋಡಿ, ಈಗ ಅನಿಯತ ಮೇಲ್ಮೈ ಇದೆ ಅಂದ್ರೆ ಏನಾಗುತ್ತೆ, ಬಿದ್ದಂತಹ ಬೆಳಕು ಈ ಕಡೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ. ಈಗ ಲಂಬ ಎಲ್ಲಿ ಬಂತು? ಈ ರೀತಿಯಾಗಿ ಬಂತ, ಇದು ಲಂಬ ರೇಖೆ ಆಗಿದೆ. ಈಗ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿದೆಯಾ ಇಲ್ವಾ? ಸಮವಾಗಿದೆ. ಇನ್ನೊಂದನ್ನ ತಗೊಳ್ಳೋಣ. ಇನ್ನೊಂದು ರೇಖೆ ಬಿದ್ದಿದೆ. ಈಗ ಇದು ಈ ತರ ಪ್ರತಿಫಲಿಸಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಲಂಬ ರೇಖೆ ಯಾವುದು ಬಂತು? ಇದು ಬಂತು. ಮತ್ತೆ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿದೆನಾ ಇಲ್ವಾ? ಸಮವಾಗಿದೆ. ಈ ರೀತಿ ಏನ್ ಹೇಳ್ತಾರೆ, ಪತನ ಬಿಂದುವಿನಲ್ಲಿ ಎಳೆದ ಲಂಬ. ನೋಡಿ, ನಾವು ಎರಡು ರೇಖೆಗಳನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎರಡಕ್ಕೂ ಪ್ರತಿ ಬಿಂದುವಿನಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ. ಇಲ್ಲಿ ಈ ತರ ಇದೆ, ಇಲ್ಲಿ ಈ ತರ ಇದೆ ಲಂಬ. ಒರಟಾದ ಮೇಲ್ಮೈಯಲ್ಲಿ ಒಂದು ಸಣ್ಣ ಚುಕ್ಕೆಯನ್ನು ಪರೀಕ್ಷಿಸಿದರೆ ಅದು ಒಂದು ಸಣ್ಣ ಸಮತಲ ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಪ್ರತಿಫಲಿತವಾಗಿದೆ. ಹಾಗೆ ನೋಡಿ, ಇವೆಲ್ಲ ಲಂಬ ಇರಬಹುದು, ಪತನ ಕಿರಣ ಇರಬಹುದು, ಪ್ರತಿಫಲಿತ ಕಿರಣ ಇರಬಹುದು, ಇವೆಲ್ಲ ಒಂದೇ ಸಮತಲದಲ್ಲಿ ಇವೆ. ಹಾಗಾಗಿ ಪತನ ಬಿಂದುವಿನಲ್ಲಿ ಎಳೆದ ಲಂಬ ರೇಖೆ ಪ್ರತಿ ಬಿಂದುವಿನಲ್ಲಿ ದಿಕ್ಕನ್ನ ಬದಲಾಯಿಸೋದ್ರಿಂದ ನಾವು ಇಲ್ಲಿ ಪ್ರತಿಫಲನದ ಎಲ್ಲಾ ನಿಯಮಗಳು ಇಲ್ಲಿ ಅನ್ವಯಿಸ್ತವೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.